ಬದುಕಿದಾಗಲೂ ಕೂಡ ಜಾನಕಿ ಅಮ್ಮನವರ ಕೈಯಲ್ಲಿ ಇರ್ತಾ ಇತ್ತು ಆ ಮೂರು ವಸ್ತುಗಳು. ಮರಣದಲ್ಲೂ ಕೂಡ ಜಾನಕಿ ಅಮ್ಮನವರ ಕೈಯಲ್ಲಿ ಇರೋದು ಅದೇ ವಸ್ತು. ನೋಡಿ, ಮೂರು ವಸ್ತುಗಳನ್ನು ಯಾವಾಗಲೂ ಬದುಕಿರಬೇಕಾದ್ರೂ ಅವ್ರ ಕೈನಲ್ಲಿ ಹಿಡ್ಕೊಂಡಿರ್ತಾ ಇದ್ರು. ಕೊನೆಗೆ ಸತ್ತಾಗಲೂ ಕೂಡ ಅವರ ಕೈನಲ್ಲಿ ಆ ಮೂರು ವಸ್ತುಗಳು ಕಂಡು ಬಂದಿದೆ. ನೋಡಿ, ಏನು ಬದುಕಿದಾಗಲೂ ಕೂಡ ಅವರು ಯಾವಾಗಲೂ ಒಂದು ಮೂರು ವಸ್ತುಗಳನ್ನು ಅವ್ರ ಕೈಯಲ್ಲಿ ಹಿಡಿದಾಗೇ ಇರ್ತಾ ಇದ್ರು. ಈಗ ಮರಣದಲ್ಲೂ ಕೂಡ ಜಾನಕಿ ಅಮ್ಮನವರ ಕೈಯಲ್ಲಿ ಅದೇ ಮೂರು ವಸ್ತುಗಳಿದೆ. ಒಂದು ಕೃಷ್ಣನ ಫೋಟೋ, ಕರ್ಚೀಫ್ ಮತ್ತು ಹಾಡಿನ ಪುಸ್ತಕ. ಈ ಮೂರು ವಸ್ತುಗಳನ್ನು ಯಾವಾಗಲೂ ತಮ್ಮ ಜೊತೆಯಲ್ಲಿ ಇಟ್ಕೊಳ್ತಾ ಇದ್ರು. ಹಾಡಿನ ರೆಕಾರ್ಡಿಂಗ್ ವೇಳೆ ಕೃಷ್ಣನ ಫೋಟೋ ಹಾಗೂ ಕರ್ಚೀಫ್ ಅನ್ನು ಇಟ್ಕೊಳ್ತಾ ಇದ್ರು. ಜಾನಕಿ ಅಮ್ಮ ಬಳಿ ಸದಾ ಈ ಮೂರು ವಸ್ತುಗಳು ಯಾವಾಗಲೂ ಕೂಡ ಇರ್ತಾ ಇತ್ತು. ಕರ್ಚೀಫ್ ಇಲ್ಲದೆ ಜಾನಕಿಯವರಿಗೆ ಸ್ವರ ಹೊರಡ್ತಾ ಇರಲಿಲ್ಲ. ನೋಡಿ, ಕರ್ಚೀಫ್ ಯಾವಾಗಲೂ ಇಟ್ಕೊಂಡಿರೋರು. ಜಾನಕಿ ಅಮ್ಮವರ ಕೈಯಲ್ಲಿ ಶ್ರೀ ಕೃಷ್ಣನ ವಿಗ್ರಹ ಇರ್ತಾ ಇತ್ತು. ಯಾವಾಗಲೂ ಕೂಡ ಅವರ ಕೈಯಲ್ಲಿ ಆ ವಿಗ್ರಹವನ್ನು ಇಟ್ಕೊಳ್ತಾ ಇದ್ರು. ಕೃಷ್ಣನ ಪರಮ ಆರಾಧಕಿ ಆಗಿದ್ರು ಜಾನಕಿ ಅಮ್ಮನವರು. ಶ್ರೀಕೃಷ್ಣ ಪರಮಾತ್ಮನ ಆರಾಧಕಿ ಆಗಿದ್ರು. ಕೊನೆಯ ದಿನಗಳಲ್ಲಿ ಶ್ರೀಕೃಷ್ಣನನ್ನೇ ಈ ಸ್ವರ ಸಾಮ್ರಾಜ್ಯ ಜಪ ಮಾಡ್ತಾ ಇದ್ರು. ಜಾನಕಿ ಅಮ್ಮವರ ಆಸೆಯಂತೆ ಕೈಗೆ ಕೃಷ್ಣನ ವಿಗ್ರಹವನ್ನು ಈಗ ಇಡಲಾಗಿದೆ. ಅವರ ಆಸೆ ಆಗಿತ್ತು ಅದು. ಕೈಗೆ ಶ್ರೀ ಕೃಷ್ಣನ ವಿಗ್ರಹವನ್ನು ಈಗ ಕುಟುಂಬಸ್ಥರು ಇರಿಸಿದ್ದಾರೆ. ಬದುಕಿದ್ದಾಗಲೂ ಕೂಡ ಜಾನಕಿ ಅಮ್ಮನವರ ಕೈಲಿ ಈ ಮೂರು ವಸ್ತುಗಳು ಸಹಜವಾಗಿ ನಾವು ನೋಡಿರ್ತಾ ಇದ್ವಿ. ಒಂದು ಕರ್ಚೀಫು, ಕೃಷ್ಣನ ಫೋಟೋ ಹಾಗೂ ಹಾಡಿನ ಪುಸ್ತಕ. ಇದು ಇವರ ಕೈಯಲ್ಲಿ ಯಾವಾಗಲೂ ಇರ್ತಾ ಇತ್ತು. ಈ ಮೂರು ಯಾವಾಗಲೂ ಅವರ ಕೈನಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತಾ ಇರ್ತಿದ್ವಿ. ಈಗ ನೋಡಿ, ಮರಣದ ವೇಳೆಯಲ್ಲೂ ಕೂಡ ಅವರ ಕೈಯಲ್ಲಿ ಕೃಷ್ಣನ ವಿಗ್ರಹ ಇಡಲಾಗಿರುವಂಥದ್ದು. ಅಂದರೆ ಅವರ ಆಸೆ ಆಗಿತ್ತದು ಕೃಷ್ಣನ ಬದುಕಿದಾಗಲೂ ಕೂಡ ಈ ಮೂರು ವಸ್ತುಗಳನ್ನು ಜೊತೆಯಲ್ಲಿ ಇಟ್ಕೊಂಡೇ ಇರ್ತಾ ಇದ್ರು. ಈಗಲೂ ಕೂಡ ಕೊನೆಯಲ್ಲೂ ಕೂಡ ಅವರು ಕೃಷ್ಣನ ಫೋಟೋವನ್ನು ಇಟ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಸಂದೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂದೀಪ್, ಎಸ್ ಜಾನಕಿರವರು ವಿಧಿವಶರಾಗಿರುವಂಥದ್ದು ನೋಡಿ, ಅವರು ಬದುಕಿದಾಗಲೂ ಕೂಡ ಅವ್ರ ಕೈಯಲ್ಲಿ ಮೂರು ವಸ್ತುಗಳಿರ್ತಾ ಇದ್ರು. ಅಂದರೆ ಕರ್ಚೀಫ್ ಇಟ್ಕೊಳ್ತಾ ಇದ್ರು, ಶ್ರೀಕೃಷ್ಣನ ಫೋಟೋವನ್ನು ಇಟ್ಕೊಳ್ತಾ ಇದ್ರು, ಜೊತೆಗೆ ಒಂದು ಹಾಡಿನ ಪುಸ್ತಕವನ್ನು ಇಟ್ಕೊಳ್ತಾ ಇದ್ರು. ಈಗ ಮರಣದಲ್ಲೂ ಕೂಡ ಅವರು ಶ್ರೀಕೃಷ್ಣನ ಒಂದು ಫೋಟೋ ಅಂದರೆ ಅವರ ಕೈಯಲ್ಲಿ ಇರಿಸಲಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಖಂಡಿತವಾಗೂ ಲಕ್ಷ್ಮಿ, ಭಾರತೀಯ ಚಿತ್ರರಂಗದ ಹಿರಿಯ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿರವರು ತೀವ್ರ ಹೃದಯಾಘಾತದಿಂದ ನಿಧನರಾಗಿರ್ತಕ್ಕಂಥದ್ದು. ಇನ್ನು ಅವರ ಇಚ್ಛೆಯಂತೆ ಮೈಸೂರಿನಲ್ಲಿ ಅವರ ಅಂತ್ಯಕ್ರಿಯೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಜಿಲ್ಲಾಡಳಿತದ ವತಿಯಿಂದ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕರ
ದರ್ಶನಕ್ಕೂ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಸಾಗರೋಪಾದಿಯಲ್ಲಿ ಅವರ ಅಭಿಮಾನಿಗಳು ಬಂದು ಅವರ ಅಂತಿಮ ದರ್ಶನವನ್ನ ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಬಹಳ ವಿಶೇಷ ಅಂತ ಹೇಳಿದ್ರೆ ಎಸ್ ಜಾನಕಿಯವರವರು ಎಲ್ಲಾ ಧರ್ಮದ ದೇವರ ಬಹಳ ದೈವ ಭಕ್ತಿಯಾಗಿದ್ರು ಅನ್ನುವಂಥದ್ದು ಅವರ ಕುಟುಂಬಸ್ಥರು ಈಗ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಂಚ್ಕೊಳ್ತಾ ಇದ್ರು. ಅವರು ಅವರ ಕುಟುಂಬಸ್ಥರ ಬಳಿ ಹೇಳ್ಕೊಂಡಿದ್ರಂತೆ, ನಾನು ನನ್ನ ಮರಣ ನಂತರದಲ್ಲೂ ಕೂಡ ಶ್ರೀಕೃಷ್ಣ ನನ್ನ ಜೊತೆಲಿ ಇರ್ಬೇಕು ಅನ್ನುವಂಥದ್ದಕ್ಕೆ ಶ್ರೀಕೃಷ್ಣನ ಸಾಕಷ್ಟು ದೊಡ್ಡ ಆರಾಧಕಿಯಾಗಿದ್ರು ಎಸ್ ಜಾನಕಿರವರು. ಈ ಕಾರಣಕ್ಕಾಗಿಯೇ ಅವರು ಯಾವಾಗ ಬದುಕಿದ್ದಾಗ ಯಾವ ರೀತಿಯಲ್ಲಿ ಇರ್ತಾ ಇದ್ರು ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಹೋದಾಗ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ರು, ಅದೇ ರೀತಿಯಲ್ಲಿ ಅವರ ಮರಣ ನಂತರದಲ್ಲೂ ಕೂಡ ಅದೇ ರೀತಿಯಾಗಿ ಅವರ ಮನೆಯವರು ಕೂಡ ಕಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಶ್ರೀಕೃಷ್ಣನ ಆರಾಧಕಿಯಾಗಿದ್ದಂತಹ ಎಸ್ ಜಾನಕಿಯವರವರ ಕೈಯಲ್ಲಿ ಈಗ ಅವರ ಅಂತಿಮ ಕ್ಷಣಗಳಲ್ಲೂ ಕೂಡ ಅವರ ಕೈಯಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನ ಅವರ ಮನೆಯವರು ಕೂಡ ಇಟ್ಟಿರ್ತಕ್ಕಂಥದ್ದು. ಅಂದ್ರೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ 2 ವಸ್ತುಗಳು ಸಾಮಾನ್ಯವಾಗಿ ಎಸ್ ಜಾನಕಿಯವರ ಬಳಿ ಇರ್ತಾ ಇತ್ತು. ಅಂದ್ರೆ ಒಂದು ಸಣ್ಣದಾದಂತಹ ಹಾಡಿನ ಲಿರಿಕ್ಸ್ ಪುಸ್ತಕ ಮತ್ತು ಕರ್ಚಿಫ್. ಯಾವಾಗ್ಲೂ ಕೂಡ ಅದು ಸಾಮಾನ್ಯವಾಗಿ ಅವ್ರು ಯಾವಾಗ್ಲೂ ಕೂಡ ತಮ್ಮ ಬಳಿಯೇ ಇಟ್ಕೊಂಡಿದ್ರು. ಈಗ ಅವರ ಪಾರ್ಥಿವ ಶರೀರದ ಬಳಿ ಕೂಡ ಅದನ್ನ ಇರಿಸಲಾಗಿರ್ತಕ್ಕಂಥದ್ದು. ಒಂದು ಕೈಯಲ್ಲಿ ಕರ್ಚೀಫನ್ನ ಹಿಡ್ಕೊಂಡಿದ್ರೆ ಮತ್ತೊಂದು ಕೈಯಲ್ಲಿ ತಾವು ಬಹಳ ದೊಡ್ಡ ಮಟ್ಟದಲ್ಲಿ ಆರಾಧಿಸ್ತಿದ್ದಂತಹ ಶ್ರೀಕೃಷ್ಣನ ವಿಗ್ರಹವನ್ನ ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಸಾಗರೋಪಾದಿಯಲ್ಲಿ ಅವರ ಅಭಿಮಾನಿಗಳು ಬಂದು ಅಂತಿಮ ದರ್ಶನವನ್ನ ಮಾಡ್ತಾ ಇದ್ದಾರೆ. ಅವರ ಇಚ್ಛೆಯಂತೆಯೇ ಅವರೇ ಖರೀದಿಯನ್ನ ಮಾಡಿದಂತಹ HD ಕೋಟೆ ತಾಲೂಕಿನ ಕಣಿಯನಹುಂಡಿ ಎನ್ನುವಂತಹ ಗ್ರಾಮದಲ್ಲಿ ಇರ್ತಕ್ಕಂಥ ಅವರ ಫಾರ್ಮ್ ಹೌಸ್ ಏನಿದೆ, ಆ ಫಾರ್ಮ್ ಹೌಸ್ ನಲ್ಲಿ ಈಗ ಅವರ ಅಂತಿಮ ಸಂಸ್ಕಾರಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಜಿಲ್ಲಾಡಳಿತದ ವತಿಯಿಂದ ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಸರ್ಕಾರಿ ಸಕಲ ಗೌರವಗಳೊಂದಿಗೆ ಅವರ ಅಂತಿಮ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಇಲ್ಲಿಂದ ಅಂದ್ರೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಿಂದ ಸುಮಾರು 4:30 ವೇಳೆಗೆ ಇಲ್ಲಿಂದ ಅವರ ಪಾರ್ಥಿವ ಶರೀರವನ್ನ ಆಂಬುಲೆನ್ಸ್ ಮೂಲಕ ಏನು ಅಂತಿಮ ಸಂಸ್ಕಾರ ನಡೆಯುವಂತಹ ಸ್ಥಳಕ್ಕೆ ಕೊಂಡೊಯ್ಯಲಾಗುತ್ತೆ. ಪೊಲೀಸ್ ಇಲಾಖೆಯಿಂದಲೂ ಕೂಡ ಸರ್ಪಗಾವಲನ್ನ ಹಾಕಿದ್ದು ಯಾವುದೇ ರೀತಿಯ ಅಚಾತುರ್ಯ ನಡೆಯದಂತಹ ಕಣ್ಗಾವಲನ್ನ ಕೂಡ ಇರ್ತಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಹಂಸಲೇಖ ಅವರವರು ಈಗ ಅವರ ಅಂತಿಮ ದರ್ಶನವನ್ನ ಪಡೆದ್ರು. ಅಂತಿಮ ದರ್ಶನ ಪಡೆದು ಮಾಧ್ಯಮಗಳಿಗೆ ಮಾತನಾಡುವಂತ ಸಂದರ್ಭದಲ್ಲಿ ಮೈಸೂರು ಅಂದ್ರೆ ಜಾನಕಿ ಅಮ್ಮ ಅವರಿಗೆ ಸಾಕಷ್ಟು ಅಚ್ಚುಮೆಚ್ಚಾಗಿತ್ತು. ಮೈಸೂರಿನ ಅವರ ಅಂತ್ಯ ಸಂಸ್ಕಾರ ನಡೆಯುವಂತಹ ಸ್ಥಳದಲ್ಲಿ ಅವರ ಮನೆಯವರು ಒಪ್ಪಿದ್ರೆ ಸರ್ಕಾರವು ಕೂಡ ಸಹಕಾರವನ್ನ ನೀಡಿ ಒಂದು ಸಂಗೀತ ಮೆಮೋರಿಯಲ್ ಹಾಲ್ ಅನ್ನ ಕೂಡ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮನವಿಗಳನ್ನ ಕೂಡ ಸರ್ಕಾರಕ್ಕೆ ಮಾಡಿದ್ರು. ಸರ್ಕಾರ ಈ ಕುರಿತು ಯಾವ ರೀತಿಯಾದ ಚಿಂತನೆಯನ್ನು ನಡೆಸುತ್ತೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗಿದೆ. ಧನ್ಯವಾದ ಸಂದೀಪ್, ನಿಮ್ಮೆಲ್ಲ ಮಾಹಿತಿಗಾಗಿ. ದರ್ಶನಕ್ಕೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸರತಿ ಸಾಲಿನಲ್ಲಿ ನಿಂತು ಅಮ್ಮನವರ ಅಂದರೆ ಜಾನಕಿ ಅಮ್ಮನವರ ದರ್ಶನವನ್ನು ಮಾಡಿಕೊಳ್ತಾ ಇದ್ದಾರೆ, ಅಂತಿಮ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ ಅಭಿಮಾನಿಗಳು. ನೋಡಿ ಎಷ್ಟು ಸರಳತೆಯಿಂದ ಇದ್ದರು ಅಂದರೆ ಮನೆಗೆ ಯಾರಾದರೂ ಬಂದರೆ ಅವರನ್ನು ಆತ್ಮೀಯತೆಯಿಂದ ಮಾತನಾಡಿಸ್ತಾ ಇದ್ರು. ಈಗ ಕೊನೆಯ ಅಂದರೆ ಮರಣದ ನಂತರವೂ ಕೂಡ ಅವರ ಕೈನಲ್ಲಿ ಕೃಷ್ಣ ವಿಗ್ರಹ ಇರುವಂಥದ್ದು, ಕೃಷ್ಣನ ವಿಗ್ರಹ, ಅವರ ಆಸೆಯಂತೆ ಕೃಷ್ಣನ ವಿಗ್ರಹವನ್ನು ಕೂಡ ಇರಿಸಲಾಗಿದೆ.